ಕೇರಳ ಸ್ಟೋರಿ 2 ಚಲನಚಿತ್ರದ ಟ್ರೇಲರ್ ಸುಳ್ಳನ್ನ ಹೇಳ್ತಾ ಇದೆಯಾ? ಕೇರಳಿಗರು ಬಲವಂತವಾಗಿ ಬೀಫ್ ತಿನ್ನಿಸುವ ದೃಶ್ಯವನ್ನ ಟ್ರೋಲ್ ಮಾಡ್ತಾ ಇರೋದು ಯಾಕೆ? ಕೇರಳೀಯರೆಲ್ಲರೂ ದನದ ಮಾಂಸ ತಿಂತಾರಿಯೇ? ಈ ಬಗ್ಗೆ ಅಂಕಿ ಅಂಶಗಳು ಏನು ಹೇಳುತ್ತೆ? ಲವ್ ಜಿಹಾದ್ ಸಂತ್ರಸ್ತೆಯರಿಗೆ ಬಲವಂತವಾಗಿ ದನದ ಮಾಂಸವನ್ನ ತಿನ್ನಿಸಲೇ ಇಲ್ಲವೇ? ಸ್ನೇಹಿತರೆ, ಫೆಬ್ರವರಿ 17ರಂದು ಬಿಡುಗಡೆಯಾದ ಕೇರಳ ಸ್ಟೋರಿ 2 ಚಲನಚಿತ್ರದ ಟ್ರೇಲರ್ನಲ್ಲಿ ಕಾಣಿಸಿಕೊಂಡ ಲವ್ ಜಿಹಾದ್ ಸಂತ್ರಸ್ತೆಯೊಬ್ಬಳಿಗೆ ಬಲವಂತವಾಗಿ ಬೀಫ್ ತಿನ್ನಿಸುವ ದೃಶ್ಯವೊಂದು ಈಗ ಪರ ವಿರೋಧದ ಚರ್ಚೆಗೆ ಕಾರಣ ಆಗಿದೆ. ಕೇರಳದಲ್ಲಿ ಈ ದೃಶ್ಯಕ್ಕೆ ವ್ಯಾಪಕವಾದ ವಿರೋಧ ಅಂತ ಬಿಂಬಿಸುವ ಸಲುವಾಗಿ ಪರೋಟಾ ಬೀಫ್ ಕರಿ ಎಂದುಕೊಂಡು ಟ್ರೋಲ್ ಮಾಡಲಾಗ್ತಾ ಇದೆ. ಕೇರಳದಲ್ಲಿ ಯಾರಾದರೂ ಒತ್ತಾಯಪೂರ್ವಕವಾಗಿ ಬಾಯಿಗೆ ಬೀಫ್ ಹಾಕ್ತಾ ಇದ್ದರೆ ಜನರು ಕ್ಯೂ ನಿಂತು ತಿಂತಾ ಇದ್ರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಹರಿಯಬಿಡಲಾಗುತ್ತಾ ಇದೆ. ಹಾಗಾದ್ರೆ ಕೇರಳೀಯರೆಲ್ಲರೂ ಬೀಫ್ ಮಾಂಸವನ್ನ ತಿಂತಾರಾ? ಈ ಬಗ್ಗೆ ಅಂಕಿ ಅಂಶಗಳು ಏನು ಹೇಳುತ್ತೆ? ಈ ದೃಶ್ಯವನ್ನ ವಿರೋಧಿಸುವವರ ಪ್ರಕಾರ ಕೇರಳದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಅವರೆಲ್ಲರೂ ಬೀಫ್ ತಿಂತಾರೆ ಅನ್ನುವ ವಾದ. ಅದರಲ್ಲಿ ಅಸಲಿಯತ್ತೇನು ಎನ್ನುವ ಬಗ್ಗೆ ಈಗ ನಾವು ನೋಡೋಣ. 2015ರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಪ್ರಕಟಿಸಿರುವ ಒಂದು ವರದಿಯ ಪ್ರಕಾರ ಕೇರಳದಲ್ಲಿ ಮಾಂಸದ ಬಳಕೆಯ ದರ ಅಂದರೆ ಮೀಟ್ ಕನ್ಸಂಪ್ಷನ್ ರೇಟ್ 40% ಇತ್ತು. ಒಟ್ಟಾರೆಯಾಗಿ 80% ಕೇರಳೀಯರು ನಿಯಮಿತವಾಗಿ ಬೀಫ್ ತಿಂತಾರೆ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿತ್ತು. ಅಂದರೆ ಕೇರಳೀಯರು ಎಲ್ಲರೂ ಬೀಫ್ ತಿನ್ನೋದಿಲ್ಲ ಎಂದಾಯ್ತು. ಈ 80% ಹೇಗೆ 100% ಆಗುತ್ತೆ? ಮಾಂಸ ತಿನ್ನದೇ ಇರುವವರಿಗೆ ಅದನ್ನು ತಿನ್ನಿಸಿದ್ರೆ ಅದು ಬಲವಂತವೇ ಅನ್ನಿಸಿಕೊಳ್ಳುತ್ತದೆ ಅಲ್ವಾ? ಇನ್ನು ಈ ಕೇರಳ ಸ್ಟೋರಿ 2 ಸಿನಿಮಾ ಕಾಲ್ಪನಿಕ ಕಥೆಯಲ್ಲ. 3 ರಾಜ್ಯಗಳಲ್ಲಿ ಅಂದರೆ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಕೇರಳ ರಾಜ್ಯಗಳಲ್ಲಿ ನಡೆದಿರುವಂತಹ ಲವ್ ಜಿಹಾದ್ ಕೇಸ್ಗಳನ್ನು ಆಧರಿಸಿ ಸಿನಿಮಾವನ್ನ ಮಾಡಲಾಗಿದೆ ಅಂತ ಚಿತ್ರತಂಡ ಹೇಳಿಕೊಂಡಿದೆ. ಈ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಲವ್ ಜಿಹಾದ್ ಸಂತ್ರಸ್ತೆಯರಿಗೆ ಬಲವಂತವಾಗಿ ಬೀಫ್ ತಿನ್ನಿಸುವ ವಿಚಾರಗಳು ವರದಿಯಾಗಿದೆ. ಕಾಮತೃಷ ತೀರಿದ ನಂತರ ಅವರನ್ನ ಕೊಂದು ತುಂಡು ತುಂಡು ಮಾಡಿ ರೆಫ್ರಿಜರೇಟರ್ ನಲ್ಲಿಟ್ಟ, ಸೂಟ್ ಕೇಸ್ ನಲ್ಲಿಟ್ಟಂತಹ ವಿಚಾರವನ್ನ ನಾವು ಕೇಳಿದ್ದೇವೆ. ಲವ್ ಜಿಹಾದ್ ಸಂತ್ರಸ್ತೆಯರಿಗೆ ಬಲವಂತವಾಗಿ ದನದ ಮಾಂಸವನ್ನ ತಿನ್ನಿಸಲೇ ಇಲ್ಲವೇ? ಇದು ಉತ್ತರ ಪ್ರದೇಶದ ಲಖನೌದಲ್ಲಿ ಕಳೆದ ವರ್ಷವಷ್ಟೇ ನಡೆದಿದ್ದಂತಹ ಘಟನೆ. ಪಾರುಲ್ ಕಶ್ಯಪ್ ಎನ್ನುವಂತಹ ಹಿಂದೂ ಹುಡುಗಿಯೊಬ್ಬಳನ್ನ ಮೊಹಮ್ಮದ್ ನಜೀಲ್ ಎಂಬಾತ ಮದುವೆಯಾಗಿದ್ದ. ಅಪ್ರಾಪ್ತೆಯಾಗಿದ್ದ ಸಮಯದಲ್ಲೇ ಆಕೆಯ ನಗ್ನ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಮದುವೆಯಾದ ನಂತರ ಆತ ಮತ್ತು ಅವನ ಕುಟುಂಬಸ್ಥರು ಸೇರಿಕೊಂಡು ಆಕೆಯನ್ನ ಇಸ್ಲಾಂಗೆ ಮತಾಂತರ ಆಗುವಂತೆ, ನಮಾಜ್ ಮಾಡುವಂತೆ ಪೀಡಿಸ್ತಾ ಬಲವಂತವಾಗಿ ಬೀಫ್ ತಿನ್ನಿಸ್ತಾ ಇದ್ರು ಅಂತ ಆಕೆ ಪೊಲೀಸರಿಗೆ ದೂರು ಕೊಟ್ಟಿದ್ಲು ಅಂತ ಇಂಡಿಯಾ ಟುಡೇ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಇದು ಬಿಹಾರದ ಬೇಗುಸರಾಯ್ನಲ್ಲಿ ಕಳೆದ ವರ್ಷದ ಜುಲೈನಲ್ಲಿ ನಡೆದಿದ್ದಂತಹ ಇನ್ನೊಂದು ಲವ್ ಜಿಹಾದ್ ಘಟನೆ. ಆರತಿ ಕುಮಾರಿ ಎನ್ನುವ ಮಧ್ಯಪ್ರದೇಶದ ಇಂದೋರಿನ ಹಿಂದೂ ಯುವತಿಗೆ ಬಿಹಾರದ ಬೇಗುಸರಾಯ್ನಲ್ಲಿರುವಂತಹ ಮೊಹಮ್ಮದ್ ಶಾಬಾಜ್ ಎನ್ನುವಾತ ಫೇಸ್ಬುಕ್ ಮೂಲಕ ಪರಿಚಯ ಸ್ನೇಹವಾಗಿ ಪ್ರೇಮಕ್ಕೆ ತಿರುಗಿ ಮದುವೆಯಾಗುತ್ತಾರೆ. ಮದುವೆಯಾದ ನಂತರ ಇಸ್ಲಾಂ ಮತಕ್ಕೆ ಮತಾಂತರ ಆಗುವ ಹಾಗೆ ಪೀಡಿಸ್ತಾರೆ. ಆಕೆಗೆ ಬಲವಂತವಾಗಿ ಬೀಫ್ ತಿನ್ನಿಸ್ತಾರೆ. ತನ್ನ ಮೊಬೈಲ್ನಲ್ಲಿದ್ದ ಹಿಂದೂ ದೇವರ ಚಿತ್ರಗಳನ್ನೆಲ್ಲ ಡಿಲೀಟ್ ಮಾಡಿ ದೈಹಿಕವಾಗಿ ಚಿತ್ರಹಿಂಸೆ ನೀಡ್ತಾ ಇದ್ದಾನೆ ಅಂತ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ ಅಂತ ಮತ್ತದೇ ಇಂಡಿಯಾ ಟುಡೇ ವರದಿ ಮಾಡಿತ್ತು. ಮಧ್ಯಪ್ರದೇಶದ ಭೋಪಾಲ್ನ ಅಮನ್ ಖಾನ್ ಎನ್ನುವ ವ್ಯಕ್ತಿ ತನ್ನ ಹೆಸರನ್ನ ಶುಭಂ ಗೋಸ್ವಾಮಿ ಅಂತ ಬದಲಾಯಿಸಿ ಹಿಂದೂ ಯುವತಿಯೊಬ್ಬಳನ್ನ ಪ್ರೀತಿಸಿ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇಟ್ಟುಕೊಂಡು ನಂತರ ಆಕೆಯನ್ನ ಇಸ್ಲಾಂ ಮತಕ್ಕೆ ಮತಾಂತರ ಆಗುವಂತೆ ಒತ್ತಾಯ ಮಾಡುತ್ತಾ ಬಲವಂತವಾಗಿ ಬೀಫ್ ತಿನ್ನಿಸಿದ್ದಾನೆ ಎಂದು ಆಕೆಯ ಕುಟುಂಬಸ್ಥರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. 2024ರ ಮಿಸಸ್ ಇಂಡಿಯಾ ಗ್ಯಾಲಕ್ಸಿ ವಿಜೇತೆ ಅಸ್ಸಾಮಿನ ರೆನಿಮಾ ಜೊರಾಹ್ ಎಂಬಾಕೆ ಪಾಡ್ಕಾಸ್ಟ್ ಒಂದರಲ್ಲಿ ಮಾತನಾಡುವ ವೇಳೆ ಆಕೆ ತನ್ನ 16ನೇ ವಯಸ್ಸಿನಲ್ಲಿ ಇರುವಾಗಲೇ ಮುಸ್ಲಿಂ ಗೆಳೆಯನೊಬ್ಬನ ಜೊತೆ ರಿಲೇಶನ್ಶಿಪ್ ನಲ್ಲಿದ್ದಂತಹ ಸಂದರ್ಭದಲ್ಲಿ ಆಗಲೇ ಇಸ್ಲಾಂ ಮತಕ್ಕೆ ಮತಾಂತರ ಆಗುವ ಹಾಗೆ ದೈಹಿಕ ಚಿತ್ರಹಿಂಸೆಯನ್ನು ನೀಡುತ್ತಾ ಇದ್ದನಂತೆ, ಬಲವಂತವಾಗಿ ಬೀಫ್ ಕೂಡ ತಿನ್ನಿಸ್ತಾ ಇದ್ದ ಅಂತ ಹೇಳಿಕೊಂಡಿದ್ಲು. ಹೀಗೆ ಹೇಳ್ತಾ ಹೋದ್ರೆ ಇಂತಹ ನೂರಾರು ಘಟನೆಗಳು ನಮಗೆ ಕಾಣಸಿಗತ್ತೆ. ನಾವಿವತ್ತು ಕೆಲವು ಘಟನೆಗಳನ್ನ ಹೇಳಿದ್ದೇವೆ. ಇನ್ನು ಕಾಮತೃಷೆಯನ್ನ ತೀರಿಸಿಕೊಂಡ ನಂತರ ಯುವತಿಯರನ್ನ ಕೊಂದು ಸೂಟ್ ಕೇಸ್ ನಲ್ಲಿಟ್ಟ, ರೆಫ್ರಿಜರೇಟರ್ ನಲ್ಲಿಟ್ಟ ಸುದ್ದಿಗಳು ನಮ್ಮ ಕಣ್ಣ ಮುಂದೆಯೇ ಇದೆ. ಇವುಗಳನ್ನ ಸುಳ್ಳು ಅಂತ ಹೇಳಲು ಸಾಧ್ಯವೇ ಇಲ್ಲ. ತಮ್ಮ ಸಿದ್ಧಾಂತಕ್ಕೆ ವಿರೋಧವಾಗಿರುವುದನ್ನೆಲ್ಲ ವಿರೋಧಿಸಲೇಬೇಕು ಎಂದು ವಾಸ್ತವದ ಸಂಗತಿಗಳನ್ನು ಮುಚ್ಚಿಡಬಾರದು. ಹಾಗೆ ಮುಚ್ಚಿಟ್ಟರೆ ಮುಂದಿನ ದಿನಗಳಲ್ಲಿ ಅದರ ಭೀಕರತೆ ನಮ್ಮನ್ನೇ ಬಾಧಿಸುತ್ತದೆ ಅಷ್ಟೇ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.